ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುತ್ತಿರುವಾಗ ನೀವು ನಮಗೆ ಎಷ್ಟೋ ವಿಷಯಗಳನ್ನು ಕಲಿಸುತ್ತಾ ಇದ್ದೀರಿ. ಅವುಗಳನ್ನು ಕೈಕೊಂಡು ನೀವು ಆಶಿಸಿದಂತೆ ಬದುಕುವ ಹಾಗೆ, ಬೆಳೆಯುವುದಕ್ಕೆ, ಫಲಿಸುವುದಕ್ಕೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಬೆಳಗ್ಗೆಯೇ ಎದ್ದು ಎಷ್ಟೊತ್ತು ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ? ಇದೊಂದು ಅನುದಿನದ ಒಂದು ಧ್ಯಾನ ಆಗಿರೋದ್ರಿಂದ, ವಾಕ್ಯ ಧ್ಯಾನಿಸುವ ಸಮಯ ಆಗಿರೋದ್ರಿಂದ ಚಿಕ್ಕ ಪ್ರಾರ್ಥನೆ ಮಾಡಿದೆ. ಆದರೆ ಒಬ್ಬಂಟಿಗರಾಗಿ ಹೆಚ್ಚು ಸಮಯ ದೇವರೊಂದಿಗೆ ಕಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಆಧ್ಯಾತ್ಮಿಕವಾಗಿ ಬೆಳೆಯಬೇಕೆಂದು, ಅಭಿವೃದ್ಧಿ ಆಗಬೇಕೆಂದು ಆಸೆಯುಳ್ಳವರಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳ ಕುರಿತಾಗಿ ಕಳೆದ 3 ದಿನಗಳಿಂದ ನಾವು ಧ್ಯಾನಿಸುತ್ತಿದ್ದೇವೆ. ಮೊದಲ ಲಕ್ಷಣ ಏನು? ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗಬೇಕೆಂದಿರುವವನು ಪ್ರಾರ್ಥನೆಯಿಂದಲೇ ತನ್ನ ದಿನವನ್ನು, ದಿನದ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸುತ್ತಾನೆ. ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡ್ತಾನೆ. ದೇವರೊಂದಿಗೆ ಸಹವಾಸವುಳ್ಳವನಾಗಿರುವ ಹಾಗೆ ಪ್ರಾರ್ಥನೆಯ ಜೀವಿತ ಹೊಂದಿಕೊಂಡಿರ್ತಾನೆ. ಎರಡನೇದಾಗಿ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ಲೋಕವನ್ನು ನಂಬುವುದಿಲ್ಲ, ಲೋಕದಲ್ಲಿರುವವುಗಳ ಮೇಲೆ ತನ್ನ ಮನಸ್ಸಿಡೋದಿಲ್ಲ, ಆದರೆ ದೇವರ ಮೇಲೆಯೇ ನಂಬಿಕೆ ಇಡುತ್ತಾನೆ. ಎಲ್ಲಾ ವಿಷಯಗಳಲ್ಲಿ ದೇವರ ಮೇಲೆ ನಂಬಿಕೆಯುಳ್ಳವರಾಗಿರೋದು, ದೇವರ ಮಾತಿನ ಪ್ರಕಾರ ನಡೆದುಕೊಳ್ಳುವುದು ಅಭ್ಯಾಸ ಮಾಡಿಕೊಳ್ಳುವವನೇ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗ್ತಾನೆ. ಮೂರನೇದಾಗಿ, ತನ್ನ ಧ್ಯಾಸ, ಆಸೆ ಎಲ್ಲವೂ ಕೂಡ ದೇವರಿಗೆ ಸಂತೋಷಪಡಿಸಬೇಕು, ದೇವರಿಗೆ ಇಷ್ಟಕರವಾಗಿರಬೇಕು, ದೇವರ ಚಿತ್ತ ಅರಿತುಕೊಳ್ಳಬೇಕೆನ್ನುವಂಥದ್ದು ಆಗಿರೋದ್ರಿಂದ ದೇವರ ವಾಕ್ಯವನ್ನು ಕುಲಂಕುಷವಾಗಿ ಪಠಿಸುವುದಾಗಲಿ, ಓದುವುದಾಗಲಿ, ದಿನಾವಿಡೀ ದೇವರ ವಾಕ್ಯದಿಂದ ಕಳೆಯೋದು, ರಾತ್ರಿ ವೇಳೆಯಲ್ಲಿಯೂ ಕೂಡ ದೇವರ ವಾಕ್ಯದ ಧ್ಯಾನದಿಂದ ತನ್ನ ಹೃದಯವನ್ನು ತುಂಬಿಸಿಕೊಂಡು ಈ ಲೋಕದಲ್ಲಿರುವ ಆಸೆಗಳಿಗೆ ಅವಕಾಶ ಕೊಡದಂತೆ, ಲೋಕದ ಭ್ರಮೆಯಲ್ಲಿ ಬೀಳದಂತೆ ದೇವರಿಗೋಸ್ಕರ ಜೀವಿಸುವವನಾಗಿರ್ತಾನೆ. ನಾಲ್ಕನೆಯದಾಗಿ, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ದೇವರಿಗೆ ಎಲ್ಲಾ ವಿಷಯಗಳಲ್ಲಿ ವಿಧೇಯನಾಗುತ್ತಾನೆ. ದೇವರ ಮಾತನ್ನು ಕೇಳುತ್ತಾನೆ. ಮಾತು ಕೇಳುವುದು ಅಂದರೆ ಕೇಳುವುದು ಬೇರೆಯಾಗಿದೆ, ಕೇಳಿರುವುದರ ಪ್ರಕಾರ ನಡೆದುಕೊಳ್ಳುವುದು ಬೇರೆಯಾಗಿದೆ. ನಾವು ದೇವರ ಮಾತುಗಳನ್ನು ಕೇಳ್ತಲೇ ಇರ್ತೇವೆ, ಆದರೆ ಆತನ ಮಾತಿನ ಪ್ರಕಾರ ಕೈಕೊಂಡು ನಡೆಯುವುದಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ನೀವು ಕೇಳುವವರಾಗಿರದೆ ಕೇಳಿರುವುದರ ಪ್ರಕಾರ ನಡೆದುಕೊಳ್ಳುವವರಾಗಿರಬೇಕೆಂದು ವಾಕ್ಯ ಹೇಳುತ್ತೆ. ಹಾಗಾಗಿ ನಿಮಗೆ ಎಷ್ಟೋ ದೇವರ ವಾಕ್ಯ ಗೊತ್ತಿದ್ದಿರಬಹುದು, ಎಷ್ಟೋ ವಿಷಯಗಳು ಅಂದರೆ ಇದು ದೇವರ ಚಿತ್ತ ಇದೆ, ದೇವರ ಚಿತ್ತ ಅಲ್ಲ, ಇದು ದೇವರ ಆಲೋಚನೆ ಅಲ್ಲವೇ ಅಲ್ಲ ಅಂತ ನೀವು ಅರ್ಥಕೊಂಡಿರಬಹುದು. ಆದರೆ ನಿಮ್ಮ ಭಕ್ತಿ ಯಾವಾಗ ಬಯಲಾಗುತ್ತೆ ಗೊತ್ತಾ? ದೇವರಿಗೆ ಇಷ್ಟವಾಗಿರುವುದನ್ನು ಮಾಡುವಾಗ, ದೇವರಿಗೆ ಇಷ್ಟವಿಲ್ಲದನ್ನು ಬಿಡುವಾಗ ನಿಮ್ಮ ಭಕ್ತಿ ಬಯಲಾಗುತ್ತೆ. ಅದನ್ನು ಮಾಡ್ತಿದ್ದೀರಾ ಅಂದರೆ ದೇವರ ಮಾತಿಗೆ ವಿಧೇಯರಾಗುತ್ತಾ ಇದ್ದೀರಾ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, ನೀವು ಈಗ ನಿಮ್ಮ ದೇವರಾದ ಯೆಹೋವನ ಸ್ವಜನರಾಗಿದ್ದೀರಷ್ಟೇ. ಯಾಕೆ ನಾವು ದೇವರ ಮಾತನ್ನು ಕೇಳಬೇಕು? ಲೋಕ ಕೇಳದಿದ್ದರೂ ಲೋಕವೆಲ್ಲ ಸೈತಾನನ ಮಾತಿನ ಪ್ರಕಾರ ಅವನನ್ನು ಅನುಸರಿಸುವವರಾದಾಗಿಯೂ ಕೂಡ ನಾವ್ಯಾಕೆ ದೇವರ ಮಾತು ಕೇಳಬೇಕು? ಒಮ್ಮೆ ನಾವು ಕೂಡ ಹಾಗೆ ಇದ್ದೆವು, ಆದರೆ ಈಗ ದೇವರ ಮಾತು ಕೇಳುವವರಾಗಿರಬೇಕು. ದೇವರಿಗೆ ನಮ್ಮನ್ನು ನಾವು ಅರ್ಪಿಸಿಕೊಡಬೇಕು. ಯಾಕೆಂದರೆ ನಾವು ಈಗ ಆ ದೇವರಿಗೆ ಸ್ವಜನರಾಗಿದ್ದೇವೆ, ಆತನಿಗೆ ಸ್ವಕೀಯ ಪ್ರಜೆಗಳಾಗಿದ್ದೇವೆ. ಯಶ್, ನೀವು ಮಾನಸಾಂತರ ಹೊಂದಿದ್ದೀರಾ, ನಿಮ್ಮ ಪಾಪ ಒಪ್ಪಿಕೊಂಡಿದ್ದೀರಾ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಾ, ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ. ಹಾಗಾದರೆ ನೀವು ಸಾಮಾನ್ಯರಲ್ಲ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀವು ಲೋಕ ಸಂಬಂಧವಾದವರಲ್ಲ, ಪರಲೋಕ ಸಂಬಂಧವರಾಗಿದ್ದೀರಿ. ನೀವು ಈ ಲೋಕದಲ್ಲಿ ಯಾತ್ರಿಕರು, ಪ್ರಯಾಣಿಕರು ಎನ್ನುವುದನ್ನು ಗುರುತಿಸಬೇಕು. ಈ ಲೋಕದಲ್ಲಿ ದೇವರು ನಮ್ಮನ್ನು ತನ್ನ ಸ್ವಕೀಯ ಪ್ರಜೆಯನ್ನಾಗಿ ಮಾಡಿಕೊಂಡಿದ್ದಾರೆ, ಯಾಜಕರಾದ ರಾಜವಂಶಸ್ಥರನ್ನಾಗಿ ಮಾಡಿದ್ದಾರೆ, ದೇವರ ಪರಿಶುದ್ಧ ಜನಾಂಗವಾಗಿ ನಾವು ಇರಬೇಕೆಂದು ಆಶಿಸುತ್ತಿದ್ದಾರೆ. ಹಾಗಾಗಿ ನಾವು ಬೆಲೆ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟವರಾಗಿರೋದ್ರಿಂದ, ನಾವು ಆತನ ಸೊತ್ತಾಗಿರೋದ್ರಿಂದ ಆತನು ಹೇಳಿದಂತೆ ಮಾಡುವುದು ಅವಶ್ಯಕವಾಗಿದೆ. ದೇವರಿಗೆ ಪ್ರತಿ ವಿಷಯದಲ್ಲಿ ಎದುರು ಮಾತಾಡಲಾರದೆ ವಿಧೇಯರಾಗುವುದನ್ನು ಕಲಿತುಕೊಳ್ಳಬೇಕು. ನಿಜವೇ ದೇವರ ಚಿತ್ತ ಇದಾಗಿದೆ ಎಂದು ತಿಳ್ಕೊಂಡಾಗ ಅದಕ್ಕೆ ವಿಧೇಯರಾಗ್ತಾ ಇದ್ದೀರಾ?
ಪೂರ್ವಕಾಲದಲ್ಲಿ ಪತ್ರ ಬರೆಯುವಾಗ ಇಂತಿ ನಿಮ್ಮ ಎಂದು ಬರೆಯುತ್ತಾ ಇದ್ರು. ನಿಮ್ಮ ವಿಜ್ಞಾಪನೆಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ನೀವು ದೇವರ ಬಳಿಗೆ ಹೋಗುವಾಗ, ನಾನು ನಿನಗೆ ವಿಧೇಯನಾಗಿದ್ದೇನೆ ದೇವರೇ, ನೀವೇನು ಹೇಳಿದ್ರು ನಾನು ಮಾಡ್ತೇನೆ ಎಂದು ನೀವು ಸಿಗ್ನೇಚರ್ ಮಾಡಬಲ್ಲೀರಾ? ಆದರೆ ಈ ದಿನಗಳಲ್ಲಿ ಮಾನವನು ದೇವರಿಗೆ ಕಲಿಸಿಕೊಡುವ ಸ್ಥಾನದಲ್ಲಿ ಬೆಳೆದಿರುವಂತೆ ಕಾಣುತ್ತಾನೆ. ಇವಾಗಷ್ಟೇ ಅಲ್ಲ, ಆವಾಗಲೂ ಕೂಡ ಅಷ್ಟೇ. ನಿಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಈ ಪ್ರಾಂತ್ಯದಲ್ಲಿ ಇರದಂತೆ ಓಡಿ ಹೋಗು ಎಂದು ಲೋಟನಿಗೂ ಅವನ ಹೆಂಡತಿ ಮಕ್ಕಳಿಗೂ ದೂತನು ಹೇಳ್ತಾನೆ. ನಿನ್ನ ಪ್ರಾಣ ಕಾಪಾಡಿಕೊಳ್ಳುವಂತೆ ಆ ಗುಹೆಯೊಳಗೆ ಹೋಗಿ ಅಡಗಿಕೋ. ಆದರೆ ಹಿಂದಕ್ಕೆ ತಿರುಗಿ ನೋಡಿ, ಉಪ್ಪಿನ ಸ್ತಂಭವಾದ ಲೋಟನು ತನ್ನ ಹೆಂಡತಿಯ ನಿಮಿತ್ತ ನಿಂತಿರುವಾಗ ನಿಲ್ಲಬೇಡ, ಓಡಿ ಹೋಗು ಎಂದು ಲೋಟನಿಗೆ ಹೇಳಿದ್ರೆ ಅವನೇನು ಹೇಳ್ತಾನೆ ಗೊತ್ತಾ? ಹಾಗಲ್ಲ ದೇವರೇ, ಅಷ್ಟು ದೂರ ನಾನು ಹೋಗಲಾರೆನು ದೇವರೇ, ಅಲ್ಲಿಗೆ ಹೋದ್ರೆ ಎಲ್ಲಿ ಸಾಯ್ತಾನೇನೋ ಅನ್ನುತ್ತಾನೆ. ಅಯ್ಯೋ, ಅದು ದೇವರ ಮಾತಿನಲ್ಲಿಯೇ ಇದೆ. ನಿನ್ನ ಪ್ರಾಣ ಕಾಪಾಡಿಕೊಳ್ಳುವಂತೆ ಅಲ್ಲಿಗೆ ಹೋಗಿ ಅಡಗಿಕೋ ಅನ್ನುತ್ತಾರಲ್ಲವೇ, ಆದರೆ ಎಲ್ಲಿ ನಾನು ಸಾಯ್ತಾನೇನೋ ಅನ್ನುತ್ತಾನೆ. ಹಾಗಲ್ಲ ದೇವರೇ, ಇಗೋ ಈ ಚಿಕ್ಕ ಬೆಟ್ಟಕ್ಕೆ ನಾನು ಹತ್ತಿ ಹೋಗ್ತೇನೆ ಎಂದು ದೇವರ ಚಿತ್ತಕ್ಕೆ ವಿಧೇಯನಾಗದಂತೆ ತನ್ನ ಸ್ವಂತ ಇಷ್ಟವನ್ನೇ ಕೋರಿಕೊಳ್ಳುತ್ತಾನೆ. ಕೊನೆಗೆ ಅವನ ವಂಶವೇ, ಅಂದರೆ ಲೋಟನ ವಂಶವೇ, ಅಂದರೆ ಅವನ ಮಕ್ಕಳು, ಕುಟುಂಬ ಎಲ್ಲರೂ ದೇವರ ನಾಮಕ್ಕೆ ಅವಮಾನ ತರೋದಷ್ಟೇ ಅಲ್ಲ, ಅವರು ಶಪಿತರಾದರು. ದೇವರ ಚಿತ್ತ ಮಾಡುವವರು ವಿಧೇಯರಾಗುವುದಾದರೆ ಮುಂದೆ ಸಾಗುತ್ತಾರೆ. ಅವಿಧೇಯರಾಗೋದಾದರೆ ಸೈತಾನನಿಗೂ ಸೈತಾನನ ಹಿಂಬಾಲಕರಿಗೂ ಸಿದ್ಧವಾಗಿರುವ ಅಗ್ನಿಗುಂಡಿಯ ಪಾಲಾಗ್ತಾರೆ. ಇಟ್ಸ್ ನಾಟ್ ಎ ಆಪ್ಷನ್ ಪ್ರೇಯರ್. ದೇವರಿಗೆ ವಿಧೇಯರಾಗಬೇಕೋ ಇಲ್ಲವೋ ಎಂಬುದು ನನ್ನ ಇಷ್ಟ ಎಂದು ಹೇಳಬೇಡಿ. ಖಚಿತವಾಗಿಯೂ ನಾವು ದೇವರಿಗೆ ವಿಧೇಯರಾಗಬೇಕು. ಮತ್ತಷ್ಟು ಮುಖ್ಯ, ಆತನ ಸ್ವಕೀಯ ಪ್ರಜೆಗಳಾದ ನಂತರ ಆತನ ಮಾತನ್ನು ನಾವು ಕೇಳಬೇಕು. ಕಳೆದು ಹೋದ ಕತ್ತೆ ಹುಡುಕುತ್ತಿರುವ ಸೌಲನನ್ನು ತಂದು ದೇವರು ಇಸ್ರಾಯೇಲರಿಗೆ ಪ್ರಥಮ ರಾಜನಾಗಿ ಮಾಡ್ತಾರೆ. ಹೊಸ ಮನಸ್ಸು ಕೊಡ್ತಾರೆ, ಅಭಿಷೇಕಿಸುತ್ತಾರೆ. ಸಮುವೇಲನಂತಹ ಪ್ರವಾದಿಯ ಮೂಲಕ ಅಭಿಷೇಕಿಸಲ್ಪಟ್ಟು ಇಸ್ರಾಯೇಲರ ರಾಜನಾಗಿ ಸ್ವಲ್ಪ ಕಾಲ ಬಹಳ ದೊಡ್ಡ ವಿಶ್ವಾಸಿಯಾಗಿ ಜೀವಿಸುತ್ತಾನೆ. ಸಮುವೇಲನೊಂದಿಗೆ ಪ್ರಯಾಸ ಪಡ್ತಾನೆ. ಆದರೆ ನಿಧಾನವಾಗಿ ಸೌಲನೊಳಗೆ ಅವಿಧೇಯತೆ ಬರಲಾರಂಭಿಸುತ್ತದೆ. ದೇವರು ಹೆಚ್ಚಿಸಿದಾಗ ಕೇಳಿ ಪ್ರಿಯರೇ, ನಾವು ತಗ್ಗಿಸಿಕೊಳ್ಳುವುದನ್ನು ಕಲಿಯಬೇಕು. ಗರ್ವವು ಬಿದ್ದೋಗಲು ಕಾರಣವಾಗ್ತದೆ. ನಾಶನಕ್ಕಿಂತ ಮುಂಚೆ ಗರ್ವ ಹೋಗುವುದು, ಬಿದ್ದು ಹೋಗುವುದಕ್ಕಿಂತ ಮುಂಚೆ ಅಹಂಭಾವವು ಹೋಗುವುದು ಎಂದು ಬೈಬಲ್ನಲ್ಲಿ ಹೇಳಿರುವ ಪ್ರಕಾರ, ದೇವರ ಮಾತು ಕೇಳದೆ ಗರ್ವ ಹೃದಯವುಳ್ಳವರಾಗಿರೋದಾದ್ರೆ ನಾಶನಕ್ಕೆ ನಾವು ನಿಕಟವಾಗ್ತೇವೆ. ದೇವರು ಹೇಳ್ತಾರೆ, ಅಮಾಲೇಕ್ಯರ ವಿರುದ್ಧ ಹೋಗಿ ಅವರ ರಾಜನನ್ನು ಕೊಂದುಹಾಕಿ ಅಲ್ಲಿರುವ ಸರ್ವಸ್ವವನ್ನು ನಾಶ ಮಾಡು ಎಂದು ದೇವರು ಹೇಳಿದ್ರೆ, ಕೆಲವೊಂದನ್ನು ಉಳಿಸಿ ಬಂದು ನಾನು ಮಾಡಿಬಿಟ್ಟೆ, ಅಲ್ಲಿ ಹಾಳಾಗಿರುವುದನ್ನು ಕೊಂದು ಹಾಕ್ತಾನೆ, ಒಳ್ಳೆಯದನ್ನು ತಂದುಕೊಳ್ತಾನೆ, ರಾಜನನ್ನು ಕೊಂದು ಹಾಕಂದ್ರೆ ಅವನನ್ನು ಹಿಡಿದು ತರ್ತಾನೆ, ಹೀಗೆ ಏನೇನೋ ಮಾಡ್ತಾನೆ. ದೇವರ ಮಾತಿಗೆ ಅರ್ಧದಷ್ಟು ವಿಧೇಯನಾಗ್ತಾನೆ. ಅರ್ಧದಷ್ಟು ವಿಧೇಯತೆ ಅಲ್ಲ. ನಾವು ಕೂಡ ಅರ್ಧದಷ್ಟು ಕೆಲವು ಸಾರಿ ವಿಧೇಯರಾಗ್ತೇವೆ. ನಾವು ಅರ್ಧ ಕೆಲಸ ಮಾಡಿದ್ರೆ ಸಂಪೂರ್ಣವಾಗಿಲ್ಲದ್ದರಿಂದ ಅದು ಅರ್ಧವಾಗಿರುತ್ತೆ ಅಷ್ಟೇ. ಆದರೆ ವಿಧೇಯತೆ, ಅಕ್ಷರಶಃ ದೇವರ ಮಾತಿಗೆ ನಾವು ವಿಧೇಯರಾಗುವುದನ್ನು ಕಲಿಯುವಾಗ ಆಶೀರ್ವದಿಸಲ್ಪಡ್ತೇವೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಮತ್ತೊಂದು ಆಲೋಚನೆ ಇರಬಾರದು, ಮತ್ತೊಂದು ಆಪ್ಷನ್ ಇರುವುದಿಲ್ಲವೆಂದು ಗುರುತಿಸುವಾಗ, ದೇವರು ಹೇಳಿರೋದೇ ಉತ್ತಮವೆಂದು ತಿಳಿದುಕೊಳ್ಳುವಾಗ ವಿಧೇಯರಾಗ್ತೇವೆ. ಪ್ರಿಯರೇ, ವಿಧೇಯರಾಗ್ತೇವಲ್ಲವೇ? ನೀವು ಅವಿಧೇಯತೆ ತೋರಿಸುವುದಾದರೆ ದೇವರಿಗೆ ನಂಬುತ್ತಿಲ್ಲವೆಂದರ್ಥ. ಆಧ್ಯಾತ್ಮಿಕ ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಅಭಿವೃದ್ಧಿಯಾದ ಹಾಗೆ ತನ್ನ ಸರ್ವವನ್ನು ದೇವರಿಗೆ ಅರ್ಪಿಸಿಕೊಡುತ್ತಾನೆ. ಅಂತಹ ಜೀವಿತ ನೀವು ಹೊಂದಿಕೊಂಡಿದ್ದೀರಾ? ದೇವರು ಹೇಳಿದ್ರು ಕೂಡ ಸೌಲನು ಅವಿಧೇಯನಾಗ್ತಾನೆ. ದೇವರು ಸಮುವೇಲನಿಗೆ ಅವನ ಬಳಿಗೆ ಕಳಿಸಿದಾಗ ಸಮುವೇಲನು ಬಂದು ಮಾತಾಡುವಾಗ ಏನೇನೋ ಮಾತಾಡ್ತಾನೆ. ಅದರ ಎಕ್ಸ್ಪ್ಲನೇಷನ್ ಕೊಡ್ತಾನೆ ಸೌಲನು. ಇಲ್ಲ, ನಾನು ಒಳ್ಳೆಯದನ್ನೇ ಮಾಡಿದ್ದೇನೆ, ನಿನಗೋಸ್ಕರ ಮಾಡಿದ್ದೇನೆ, ದೇವರಿಗೋಸ್ಕರ ಮಾಡಿದ್ದೇನೆ, ಇದೆಲ್ಲ ಬೇಕಾಗಿಲ್ಲ. ದೇವರು ಹೇಳಿದಂತೆ ಮಾಡಿದ್ದೀರಾ? ನಿಮ್ಮ ಬುದ್ಧಿವಂತಿಕೆ ದೇವರಿಗೆ ಬೇಕಾಗಿಲ್ಲ. ದೇವರಿಗಿಂತಲೂ ನಾವು ಬುದ್ಧಿವಂತರಾಗಿದ್ದೇವಾ? ದೇವರಿಗೇ ಸಲಹೆ ಕೊಡುವಷ್ಟು ಸ್ಥಾನದಲ್ಲಿದ್ದೇವಾ? ಎಷ್ಟೋ ಜನ ಈ ದಿನ ದೇವರ ಚಿತ್ತದಿಂದ ಆಚೆಗೆ ಹೋಗಿ ಕತ್ತೆಯಿಂದಲೂ ಎಚ್ಚರಿಸಲ್ಪಡ್ತಾನೆ. ಬಿಲಾಮನು ಎಂಬ ಪ್ರವಾದಿ. ದೇವರು ಹೇಳ್ತಾರೆ, ನೀನು ಅವರ ವಿರುದ್ಧ ಹೋಗಬೇಡ. ಅವರು ಇಸ್ರಾಯೇಲರು ದೇವರಿಂದ ಆಶೀರ್ವದಿಸಲ್ಪಟ್ಟ ಜನರು, ಅವರನ್ನು ನೀನು ಶಪಿಸಬಾರದು ಎಂದು ಹೇಳಿದ್ರೆ, ಹೋಗ್ತೇನೆ ಅಂತ ಒಂದಲ್ಲ ಎರಡಲ್ಲ 3 ಸಾರಿ ಕೇಳ್ತಾನೆ. ಹೋದ್ರೂ ಹೋಗು, ಆದರೆ ಶಪಿಸಬಾರದು ಅಂತ ಹೇಳಿದ್ರೂ ಕೂಡ ಆತುರಕ್ಕೊಳಗಾಗ್ತಾನೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗ್ತಿದ್ದೇನೆಂದು ಗೊತ್ತಿಲ್ಲದಿರುವಾಗ ಕತ್ತೆಯಿಂದ
ದೇವರು ಮಾತಾಡಿಸಿದ್ದಾರೆ ಎಂಬುದನ್ನು ಕೂಡ ಅವನಿಗೆ ಗ್ರಹಿಕೆ ಉಂಟಾಗದೇ ಇರುವುದು ಎಂಥ ಮೂಢತ್ವ ಆಗಿರುತ್ತೆ ಒಮ್ಮೆ ಯೋಚಿಸಿ. ಅವಿಧೇಯರ ಹೃದಯ ಕಠಿಣವಾಗುತ್ತದೆ. ಅವಿಧೇಯನಾಗುವವನು ಸೈತಾನನಿಗೆ ಅವಕಾಶ ಕೊಡ್ತಾನೆ. ದೇವರ ಮಾತಿಗೆ ವಿಧೇಯರಾಗಬೇಕು. ಸಮುವೇಲನು ಒಂದು ಮಾತು ಹೇಳ್ತಾನೆ ನೋಡಿ. ಸಮುವೇಲನು ಬರೆದ ಮೊದಲನೆಯ ಪುಸ್ತಕ 15ನೇ ಅಧ್ಯಾಯ 22ನೇ ವಚನ. ಅದಕ್ಕೆ ಸಮುವೇಲನು, ಯೆಹೋವನು ತಾನು ಹೇಳಿದ ಆಜ್ಞೆಯನ್ನು ಕೈಕೊಳ್ಳುವುದರಲ್ಲಿ ಯೆಹೋವನು ಸಂತೋಷಿಸುವಷ್ಟು, ಅಂದರೆ ದೇವರು ಹೇಳಿರುವ ಮಾತನ್ನು ಒಬ್ಬನು ಕೈಕೊಂಡು ನಡೆಯುವಷ್ಟು, ಏನಂತೆ, ಯೆಹೋವನು ಆಜ್ಞಾಪಿಸಿದ್ದನ್ನು ಒಬ್ಬನು ಕೈಕೊಳ್ಳುವುದರಲ್ಲಿ ಯೆಹೋವನು ಸಂತೋಷಿಸುವಷ್ಟು, ಒಬ್ಬನು ಯಜ್ಞ ಹೋಮಗಳನ್ನು ಅರ್ಪಿಸುವುದರಲ್ಲಿ ಆತನು ಸಂತೋಷಿಸುವನೋ. ಆತನ ಮಾತು ಕೇಳದಿರುವಾಗ ಆತನಿಗೆ ಅರ್ಪಣೆ ಯಾಕೆ ಬೇಕು ಹೇಳಿ? ಆತನ ಮಾತಿನ ಪ್ರಕಾರ ಮಾಡದಂತೆ ನಾನು ದೇವರಿಗಾಗಿ ಏನೋ ಮಾಡ್ತಿದ್ದೇನೆ ಅಂದುಕೊಳ್ಳೋದ್ರಿಂದ ಪ್ರಯೋಜನವೇನಿದೆ? ನಿಮ್ಮ ಧನಧಾನ್ಯಕ್ಕೋಸ್ಕರವೋ ನಿಮ್ಮ ಕಾಣಿಕೆಗೋಸ್ಕರವೋ? ದೇವರು ಆಶಿಸುತ್ತಾ ಇಲ್ಲ. ನೀವು ಆತನ ಮಾತನ್ನು ಕೇಳಿದ್ರೆ ಸಾಕು. ಆತನ ಮಾತಿಗೆ ವಿಧೇಯರಾದರೆ ನೀವು ಅಭಿವೃದ್ಧಿ ಆಗ್ತೀರಿ. ಒಂದು ವೇಳೆ ವಿಧೇಯರಾಗುವುದಾದರೆ ಅಭಿವೃದ್ಧಿ ಆಗ್ತೀರಿ. ಈ ದಿನ ಬಹಳಷ್ಟು ಜನರ ಜೀವಿತದಲ್ಲಿ ದೇವರ ಮಾತನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ತಮ್ಮ ಇಷ್ಟದಂತೆ ನಡೆದುಕೊಂಡು ನಷ್ಟ ಹೋಗ್ತಿದ್ದಾರೆ. ಆಲೋಚಿಸು. ಯಜ್ಞಗಳನ್ನು ಅರ್ಪಿಸುವುದಕ್ಕಿಂತ ಆಜ್ಞೆಗಳನ್ನು ಕೈಕೊಳ್ಳುವುದೇ ಟಗರುಗಳ ಕೊಬ್ಬಿಗಿಂತಲೂ ಮಾತು ಕೇಳುವಂಥದ್ದೇ ಶ್ರೇಷ್ಠವಾಗಿದೆ. ಎಸ್, ನಮ್ಮ ಕರ್ತನು ನಾವು ಆತನ ಮಾತನ್ನು ಕೇಳಿ ವಿಧೇಯರಾಗಬೇಕೆಂದು ಬಯಸುತ್ತಾರೆ. ಆತನ ಮಾತು ನಮಗೆ ಮೇಲುಂಟು ಮಾಡುವಂಥದ್ದಾಗಿದೆ. ಆತನ ಮಾತಿನಂತೆ ನಾವು ಕೈಕೊಂಡು ನಡೆಯುವಾಗ ನಾವು ಆಶೀರ್ವದಿಸಲ್ಪಡುವುದು ಮಾತ್ರವಲ್ಲದೆ ನಾವು ಅನೇಕರಿಗೆ ಆಶೀರ್ವಾದಕರವಾಗಿರುತ್ತೇವೆ. ಆದುದರಿಂದ ದೇವರ ಮಾತಿಗೆ ವಿಧೇಯರಾಗುವುದನ್ನು ಕಲಿಯಬೇಕು. ಪ್ರತಿ ಹೃದಯದಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಿದ್ದಾರಲ್ಲವೇ? ಅನುದಿನವೂ ಆತನು ತನ್ನ ವಾಕ್ಯದ ಮುಖಾಂತರ ನಮ್ಮನ್ನು ಎಚ್ಚರಿಸುತ್ತಿದ್ದಾರಲ್ಲವೇ? ತಿದ್ದುತ್ತಲೇ ಇದ್ದಾರಲ್ಲವೇ? ಆತನ ಆಜ್ಞೆಗಳನ್ನು, ಆತನ ಶಾಸನಗಳನ್ನು, ಆತನ ಮನಸ್ಸನ್ನು, ಆತನ ಉದ್ದೇಶಗಳನ್ನು, ಆತನಿಗೆ ಯಾವ್ಯಾವು ಪ್ರಿಯಕರವಾಗಿವೆಯೋ ಯಾವ್ಯಾವು ಇಲ್ಲವೋ ಎಂಬ ಸಂಗತಿ ಬಯಲುಪಡಿಸುತ್ತಲೇ ಇವೆ. ದೇವರಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ತಾ ಇದ್ದೀರಾ? ನಿಮ್ಮ ಜೀವಿತ ದೇವರಿಗೆ ಅರ್ಪಿಸಿಕೊಡ್ತಾ ಇದ್ದೀರಾ? ನಿಮ್ಮ ಮಕ್ಕಳನ್ನು ದೇವರಿಗೆ ಅರ್ಪಿಸುತ್ತಾ ಇದ್ದೀರಾ? ನಿಮ್ಮ ವಿವಾಹ ವಿಷಯದಲ್ಲಿ ದೇವರ ಚಿತ್ತವೇ ನೆರವೇರಲಿ ಎಂದು ಹೇಳುವಂಥವರಾಗಿದ್ದೀರಾ? ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮ ತಿಳುವಳಿಕೆಯಲ್ಲದೆ ದೇವರ ಚಿತ್ತವೇ ಉತ್ತಮವಾಗಿದೆ ಎಂದು ಗುರುತಿಸಿ ಆತನ ಚಿತ್ತದ ಪ್ರಕಾರ ಕೆಲಸ ಮಾಡಲು ಪ್ರಯತ್ನಿಸ್ತಾ ಇದ್ದೀರಾ? ನನ್ನನ್ನು ಹಿಂಬಾಲಿಸಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆಂದು ಆ ದಿನ ಪೇತ್ರ ಯೋಹಾನರನ್ನು ಯೇಸು ಕರೆಯುತ್ತಾರೆ. ಪುನರುತ್ಥಾನ ಹೊಂದಿದ ನಂತರ ಅವರಿಗೆ ಕಾಣಿಸಿಕೊಂಡು, ನೀವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ, ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂದಿದ್ದಾರೆ. ಎಲ್ಲವನ್ನು ಕೇಳಿದ ನಂತರ ಸಡನ್ ಆಗಿ ಒಂದು ದಿನ ಪೇತ್ರನು ನಾನು ಮೀನು ಹಿಡಿಯಲು ಹೋಗುತ್ತೇನೆ ಅನ್ನುತ್ತಾನೆ. ಉಳಿದವರು ಕೂಡ ನಾವು ನಿನ್ನೊಂದಿಗೆ ಬರ್ತೇವೆ ಅನ್ನುತ್ತಾರೆ. ಹೋಗ್ಲಿ ಪೇತ್ರನು ಅಂದಾಗ ಉಳಿದಂಥವರು, ಇದೇನಣ್ಣ, ದೇವರು ನಮ್ಮನ್ನು ಸೇವೆಗೆ ಕರೆದಿದ್ದಾರಲ್ಲವೇ, ಮತ್ತೆ ನೀನು ಹಳೆ ವೃತ್ತಿಗೆ ಹೋಗ್ತೇನೆಂದು ಯಾಕೆ ಹೇಳ್ತಿ? ನಾವು ದೇವರಿಗೆ ಅವಿಧೇಯರಾಗ್ತಿದ್ದೇವೆಂದು ಯಾರಾದರೂ ಹೇಳಿದ್ರು ಎಲ್ಲರೂ ಸೇರಿ ಹೋಗ್ತಾರೆ. ಹೋಗಿ ರಾತ್ರಿ ಎಲ್ಲ ಪ್ರಯಾಸ ಪಡ್ತಾರೆ. ಬೆಳಗಾಗುತ್ತದೆ. ಹೊಟ್ಟೆ ಹಸುವೆಂದ ಉರಿತಾ ಇದ್ವು. ಒಂದು ಮೀನು ಕೂಡ ಸಿಕ್ಕಲಿಲ್ಲ. ಒಂದು ಮೀನು ಕೂಡ ಸಿಗಲಿಲ್ಲ. ಅವರ ಸ್ವಂತ ಪ್ರಯತ್ನದಿಂದ ಎಕ್ಸ್ಪೀರಿಯನ್ಸ್ಡ್ ಬೆಸ್ತರರಾದರೂ ಕೂಡ ಯೇಸು ಅವರನ್ನು ನೋಡಿ ದಯ ತೋರಿಸಿ, ಒಂದು ಮೀನು ಸಿಕ್ಕಲಿಲ್ಲವೋ? ಹಾಗಾದ್ರೆ ಬಲಗಡೆಗೆ ಬಲೆ ಹಾಕಿರಿ, ನಾನು ಹೇಳಿದ ಕಡೆಗೆ ಬಲೆ ಹಾಕು, ನಾನು ಹೇಳ್ತಿದ್ದೇನೆ ಹಾಕು. ಈಗ ದೇರ್ ಇಸ್ ನೋ ಆಪ್ಷನ್ ಇರಲಿಲ್ಲ ಅವರಿಗೆ. ಅದಕ್ಕಾಗಿಯೇ ತಕ್ಷಣವೇ ಅವರ ಪ್ರಯತ್ನಗಳೆಲ್ಲ ವಿಫಲವಾದುವು. ಆರಂಭದ ದಿನಗಳಲ್ಲಿಯೂ ಕೂಡ ಹಾಗೇ ನಡೆದಿತ್ತು. ರಾತ್ರಿ ಇಡೀ ಪ್ರಯಾಸ ಪಟ್ಟಿದ್ದೇವೆ, ನಮಗೇನು ಸಿಕ್ಕಲಿಲ್ಲ ಅಂದಾಗ ಯೇಸು ಈ ಕಡೆಗೆ ಹಾಕು ಅಂದಾಗ, ನಿನ್ನ ಮಾತಿನ ಮೇರೆಗೆ ಬಲೆ ಹಾಕುತ್ತೇವೆ ಅಂದಾಗ ವಿಸ್ತಾರವಾದ ಮೀನುಗಳು ಸಿಗ್ತವೆ. ಅದೇ ಮತ್ತೆ ರಿಪೀಟ್ ಮಾಡಬೇಕಾಯ್ತು ಯೇಸು. ಆ ದಿನ ನೀವು ವಿಧೇಯರಾಗಿದ್ರಿ, ಮತ್ತ್ಯಾಕೆ ಈ ದಿನ ಅವಿಧೇಯರಾಗ್ತಾ ಇದ್ದೀರಿ? ಆತನು ಹೇಳಿದ್ದನ್ನು ಹೇಳಿದಂತೆಯೇ ಮಾಡುವಾಗ ಬಲೆ ಹರಿಯುವಷ್ಟರ ಮಟ್ಟಿಗೆ ಮೀನುಗಳು ಅವರು ಹಿಡಿಯುತ್ತಾರೆ. ಒಂದು ವೇಳೆ ನಿಮ್ಮ ಬದುಕಿನಲ್ಲಿ ಆಶೀರ್ವಾದ ಇಲ್ಲ ಅನ್ನೋದಾದ್ರೆ, ಯಾವ ಏಳಿಗೆ ಅಭಿವೃದ್ಧಿ ಇಲ್ಲ ಅನ್ನೋದಾದ್ರೆ, ನೀವು ನಿಮ್ಮ ಸ್ವಂತ ಇಷ್ಟ ಮಾಡ್ತಾ ಇದ್ದೀರೇನೋ, ದೇವರಿಗೆ ವಿಧೇಯರಾಗ್ತಾ ಇಲ್ಲವೇನೋ, ದೇವರ ಮಾತಿಗೆ ವಿಧೇಯರಾಗುತ್ತಾ ಇಲ್ಲವೇನೋ, ಅದಕ್ಕೆ ಆಧ್ಯಾತ್ಮಿಕ ಜೀವಿತದಲ್ಲಿ ಅಭಿವೃದ್ಧಿ ಆಗುವುದರ ಬದಲಿಗೆ ಕ್ಷೀಣಿಸುತ್ತಲೇ ಹೋಗುತ್ತಾ ಇದ್ದೀರಿ. ಆಧ್ಯಾತ್ಮಿಕವಾಗಿ
ದೇವರಿಗೆ ಇಷ್ಟಕರವಾಗಿ ಬದುಕಬೇಕೆಂಬ ಆಸೆ ನಿಮಗಿರೋದಾದರೆ ಆತನ ಮಾತಿಗೆ ವಿಧೇಯರಾಗಿರಿ, ಆತನ ಚಿತ್ತಕ್ಕೆ ವಿಧೇಯರಾಗಿರಿ. ಆತನ ಸನ್ನಿಧಿಯಲ್ಲಿ ಅನುದಿನವೂ ಪ್ರಾರ್ಥನೆಯಿಂದ, ಆತನ ವಾಕ್ಯ ಧ್ಯಾನದಿಂದ, ದೇವರಲ್ಲಿ ನಂಬಿಕೆ ಇಟ್ಟವರಾಗಿ ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡಿರಿ, ನಿಮ್ಮ ಜೀವಿತ ಮುಂದೆ ಸಾಗಿಸಿರಿ. ಆಗ ನೀವು ಅಭಿವೃದ್ಧಿ ಆಗ್ತೀರಿ. ಎಷ್ಟೋ ರೀತಿಯಲ್ಲಿ ಈ ಲೋಕ ಸಂಬಂಧವಾದ ಕಾರ್ಯಗಳಿಗಾಗಿಯೇ ಪ್ರಯಾಸ ಪಡ್ತಿದ್ದೇವೆ, ಮನುಷ್ಯರ ಮಾತುಗಳನ್ನೇ ಕೇಳ್ತಿದ್ದೇವೆ ಹೊರತು ತಾನು ಹೇಳಿದಂತೆಯೇ ಕಾರ್ಯ ಮಾಡುವ ಕರ್ತನು, ನಮ್ಮ ಮೇಲನ್ನು ಕೋರುವ ಕರ್ತನ ಮಾತುಗಳನ್ನು ನಮಗೆ ಉತ್ತಮವಾಗಿವೆ ಎಂದು ನಂಬದೇ ಇರುವುದರಿಂದ ನಷ್ಟ ಹೋಗ್ತಿದ್ದೇವೆ. ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುವ ವ್ಯಕ್ತಿ ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ವಿಧೇಯರಾಗುವಂಥದ್ದು ಕಲಿತುಕೊಳ್ತಾನೆ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ದೇವರ ಮಕ್ಕಳೆಂದು ಹೇಳಿಕೊಳ್ಳುತ್ತಲೇ ಅನೇಕ ವಿಷಯಗಳಲ್ಲಿ ನಿಮ್ಮ ಮಾತಿನ ಪ್ರಕಾರವಲ್ಲದೆ ನಮ್ಮ ಇಷ್ಟ ಪ್ರಕಾರದಂತೆ ಕಾರ್ಯ ಮಾಡಿ ದಿನೇ ದಿನೇ ಅಭಿವೃದ್ಧಿ ಹೊಂದುವುದರ ಬದಲಿಗೆ ನಾವು ಕಳೆದುಕೊಳ್ಳುವಂಥವರಾಗಿದ್ದೇವಲ್ಲವೇ? ನಾವು ನಿಮ್ಮ ಸ್ವಕೀಯ ಪ್ರಜೆಗಳೆಂದು, ನಾವು ನಿಮ್ಮ ಸ್ವಂತ ಜನರೆಂದು, ನಿಮ್ಮಿಂದ ಪ್ರೀತಿಸಲ್ಪಟ್ಟವರೆಂದು, ನಮಗೋಸ್ಕರ ನಿಮಗಿರುವ ಉದ್ದೇಶಗಳು ಮೇಲುಕರವಾಗಿವೆಯೇ ಹೊರತು ಹಾನಿಕರವಾದವುಗಳು ಅಲ್ಲವೆಂದು ನಾವು ನಂಬಿಕೆ ಇಡುವುದಕ್ಕೂ, ನಿಮ್ಮ ಮಾತುಗಳು ಕಠಿಣವಾದವುಗಳಲ್ಲ, ಕಷ್ಟವಾದವುಗಳಲ್ಲ, ವಿಧೇಯತೆಯಿಂದ ಅದ್ಭುತ ಕಾರ್ಯಗಳನ್ನು ನೋಡುವ ಹಾಗೆ ನಮ್ಮ ಜೀವಿತದಲ್ಲಿ ಮೇಲನ್ನು ಉಂಟು ಮಾಡ್ತೀರೆಂದು ನಂಬುವಂತೆ ನಮಗೆ ಸಹಾಯ ಮಾಡಿರಿ. ಸೌಲನಂತೆ ಆ ವಿಧೇಯತೆಗೆ ಅವಕಾಶ ಕೊಟ್ಟು ನೀವು ಕೊಟ್ಟ ಭಾಗ್ಯವನ್ನು ಕಳೆದುಕೊಂಡು ನಷ್ಟ ಕಷ್ಟಗಳನ್ನು ಕೊಂಡು ತಂದುಕೊಳ್ಳದಂತೆ ನಿಮಗೆ ನಾವು ಅರ್ಪಿಸುವ ಅರ್ಪಣೆಗಳಿಗಿಂತಲೂ, ನಿಮಗಾಗಿ ಮಾಡುವ ಕಾರ್ಯಗಳಿಗಿಂತಲೂ ನಿಮ್ಮ ಮಾತಿಗೆ ವಿಧೇಯರಾಗುವುದೇ ಉತ್ತಮವಾದದೆಂದು ಗುರುತಿಸಿ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಹೊರದೇಶದಲ್ಲಿದ್ದವರು ಕೂಡ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ನೀವು ಕೂಡ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಇದುವರೆಗೂ ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿರಿ. ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಲು ಇಚ್ಛಿಸುವುದಾದರೆ, ಒಂದು ವೇಳೆ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ, ನಿಮ್ಮ ಕಾಣಿಕೆಗಳನ್ನು ಕಳಿಸುವುದರ ಮೂಲಕ ಈ ಒಂದು ಶ್ರೇಷ್ಠ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಬಹುದು. ಬ್ಯಾಂಕ್ ಅಕೌಂಟ್ ಡೀಟೇಲ್ ನಿಮಗೆ ಸ್ಕ್ರೀನ್ ಮೇಲೆ ಕೊಡಲಾಗ್ತಾ ಇದೆ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಂತಹ ನಂಬರಿಗೆ ನೀವು ಕರೆ ಮಾಡುವುದಾದರೆ ನಿಮಗೆ ವಿವರಗಳು ತಿಳಿಯಪಡಿಸಲಾಗ್ತವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.